ಹಾಡು ತಂದಾನನ ಹಳ್ಳಿ ಪಾಡು ತರನಾನನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ ಹಳ್ಳಿ ಹಾಡು. ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿಮಗೆ ಆಲ್ರೆಡಿ ಗೊತ್ತಾಗಿದೆ, ಈ ವಿಡಿಯೋ ಬಂದು ನಮ್ಮ ಅಜ್ಜನ ಮನೆ ಹೋಮ್ ಟೂರ್ ಅಂತ ಹೇಳಿ. ತುಂಬ ಜನ ಕೇಳ್ತಿದ್ರು ಮನೆ ಚೆನ್ನಾಗಿದೆ ಅಂತ ಹೇಳಿ, ಹಾಗಾಗಿ ಹೋಮ್ ಟೂರ್ನೇ ಯಾಕೆ ಮಾಡಬಾರ್ದು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನನಗಂತೂ ಹಳ್ಳಿ ಜೀವನ ಅಂದರೆ ತುಂಬಾ ಇಷ್ಟ. ನಾನು ಪ್ರತಿ ಸಲ ಹೋದಾಗ್ಲೂ ಅಲ್ಲಿ ವಾತಾವರಣ ಆಗಿರ್ಬೋದು, ಅಲ್ಲಿ ಮಾಡೋಂಥ ಕೆಲಸಗಳಾಗಿರ್ಬೋದು, ಪ್ರತಿಯೊಂದೂ ಎಂಜಾಯ್ ಮಾಡ್ತೀನಿ. ನಾವು ಸಿಟಿಗೆ ಬಂದಮೇಲೆ ಹಳ್ಳಿ ಜೀವನನೇ ಮರ್ತೋಗ್ಬಿಟ್ಟಿರ್ತೀವಿ ಅಲ್ವಾ. ನನಗೆ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ, ನಾವು ಎಷ್ಟೇ ದೊಡ್ಡವರಾಗಿದ್ರು, ಏನೇ ಕೆಲಸ ಮಾಡ್ತಿದ್ರು, ನಾವು ಬೆಳೆದು ಬಂದಂಥ ದಿನಗಳಾಗಿರ್ಬೋದು ಅಥವಾ ನಮ್ಮ ಚಿಕ್ಕ ವಯಸ್ಸಿನ ನೆನಪುಗಳಾಗಿರ್ಬೋದು, ಅದನ್ನು ಯಾವತ್ತೂ ಮರಿಬಾರ್ದು ಅನಿಸುತ್ತೆ. ಹಾಗಾಗಿ ನೀವು ಎಷ್ಟೇ ಬ್ಯುಸಿಯಾಗಿದ್ದರೂ ಟೈಮ್ ಮಾಡಿಕೊಂಡು ನಿಮ್ಮ ಹಳ್ಳಿಗೆ ಅಥವಾ ನಿಮ್ಮ ಊರಿಗೆ ಆವಾಗವಾಗ ಹೋಗಿ ಬನ್ನಿ. ಅದನ್ನೆಲ್ಲ ನೋಡಿ ನಿಮಗೆ ತುಂಬ ಮನಸ್ಸು ಹಗುರ ಅನಿಸುತ್ತೆ. ವಿಡಿಯೋದಲ್ಲಿ ನೀವು ನೋಡ್ತಿರೋ ಹಾಗೆ ನಮ್ಮ ಊರು ಹೇಗಿದೆ ಅಂತ ತೋರಿಸ್ತಾ ಇದ್ದೀನಿ. ನಮಗಂತೂ ಇಲ್ಲಿಗೆ ಬಂದರೆ ಟೈಮ್ ಸಾಕಾಗೋದೇ ಇಲ್ಲ. ನಮ್ಮ ಮನೆಗೆ ರೀಚ್ ಆಗೋವರೆಗೂ ಪ್ರತಿಯೊಬ್ಬರು ಮನೆಯವರು ನಮ್ಮನ್ನ ಮಾತಾಡಿಸ್ತಾರೆ. ಅದನ್ನು ನೋಡೋಕ್ಕೆ ಖುಷಿ ಅನಿಸುತ್ತೆ ನಮಗೆ. ಎಲ್ಲ ಮನೆಯವ್ರನ್ನೂ ಮಾತಾಡಿಸ್ಕೊಂಡು ನಾವಿವಾಗ ನಮ್ಮ ಅಜ್ಜನ ಮನೆಗೆ ಎಂಟರ್ ಆಗಿದ್ದೀವಿ. ಸೊ ಇಲ್ಲಿಂದ ನೀವು ನೋಡ್ತೀರಾ ನಮ್ಮ ಮನೆಯ ಹೋಮ್ ಟೂರ್. ಹರ್ಷಿತಾ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವಳ ಬಗ್ಗೆ ಎಲ್ಲ ತುಂಬ ಹೇಳೋದಿದೆ. ಇದು ಜಸ್ಟ್ ಫಸ್ಟ್ ವಿಡಿಯೋ ಅಂತ ಏನು ಹೇಳೋಕ್ಕಾಗ್ತಿಲ್ಲ. ಅದನ್ನೇ ಸಪರೇಟ್ ಬ್ಲಾಗ್ ಮಾಡ್ತೀವಿ. ಹೌದು ಹೌದು, ನನ್ನ ಬಗ್ಗೆನೇ ಒಂದು ಕಂಟೆಂಟ್ ಇಟ್ಕೊಂಡು ಮಾಡ್ತಾರೆ. ಇನ್ನು ಕಮ್ಮಿಂಗ್ ಡೇಸಲ್ಲಿ ಮಾಡ್ತೀವಿ. ಓಕೆ, ಒಳಗೋಗೋಣ ಬನ್ನಿ ಆಯಿತಾ. ಇದು ಮುಂದೆಗಡೆಯಿಂದ ನಮ್ಮ ಅಜ್ಜಿ ಮನೆ. ಇದೇ ನಮ್ಮದು ಕೊನೆ ಮನೆ. ಇದು ನಮ್ಮದೇ ಲಾಸ್ಟ್ ಮನೆ. ಇಲ್ಲಿ ಈ ಕಡೆ ಈ ಥರ ಇದೆ. ಇವ್ರು ನಮ್ಮ ಅಜ್ಜಿ. ಇವ್ರಿಗೆ ಗಿಡಗಳು ಹಾಕೋದಂದ್ರೆ ಇಷ್ಟ. ಮತ್ತೆ ಹೋಮ್ ಮೇಡ್ ಫೇಶಿಯಲ್ ಮಾಡ್ಕೊಳ್ಳೋದಂದ್ರೆ ಇನ್ನೂ ಇಷ್ಟ, ತುಂಬಾ ಇಷ್ಟ. ಆಮೇಲೆ ಕಾಶಿ ಆಗಿರ್ಬೋದು, ಎಲ್ಲಾ ತರ ಸ್ಟೇಟ್ಸ್ಗಳಿಗೂ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಇವ್ರ ಅಜ್ಜಿ ಅಲ್ಲ, ಅಜ್ಜಿ ತರ ಇರೋ ಲೇಡಿ ನೋಡಿ. ಇವ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ. ಎಲ್ಲಾ ದೇವ್ರಿಗೂ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಒಂದೇ ಇರುವುದಿಲ್ಲ. ಯಾವುದು? ಮಂತ್ರಾಲಯ. ಓ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೇನಾಗಿ ಹಾಯಾಗಿರುವೆ ರಾಘವೇಂದ್ರ. ನಮ್ಮ ಅಜ್ಜಿನ ಹೀಗೆ ಅವಾಗವಾಗ ತುಂಬ ರೇಗಿಸ್ತಾ ಇರ್ತೀವಿ ನಾವೆಲ್ಲರೂ. ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಅಜ್ಜಿಗೆ ಗಿಡಗಳಂದರೆ ತುಂಬ ಇಷ್ಟ. ಅವರಿಂದ ಎಲ್ರಿಗೂ ಅದು ಒಂಥರ ಹಾಬಿನೇ ಆಗಿಬಿಟ್ಟಿದೆ. ಆಲ್ಮೋಸ್ಟ್ ನಮ್ಮನೆ ಇಲ್ಲಿ ಎಲ್ಲರ ಮನೇಲೂ ಗಿಡಗಳನ್ನ ಹಾಕಿದ್ದೀವಿ ತುಂಬ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ ನೀವು, ಸಿಕ್ಕಾಪಟ್ಟೆ ಗಿಡಗಳನ್ನ ಹಾಕಿದ್ದಾರೆ. ಮನೆ ಮುಂದೆಗಡೆ ಆಗಿರ್ಬೋದು, ಹಿಂದೆ ಹಿತ್ತಲು ಅಂತ ಇರುತ್ತಲ್ವ, ಅಲ್ಲಿ ಕೂಡ ಹಾಕಿದ್ದಾರೆ. ತೋರಿಸ್ತಾ ಹೋಗ್ತೀನಿ ನೋಡಿ.
ಇಷ್ಟೊತ್ತು ತೋರಿಸಿದ್ದು ಹೊರಗಡೆ ಹೇಗಿದೆ ಅಂತ. ಸೊ ವ್ಯೂ ಈ ಥರ ಕಾಣಿಸುತ್ತೆ. ನಮ್ಮನೆ ಮುಂದೆ ಬೇರೆ ಮನೆಗಳಿದೆ. ನಾವಂತೂ ಚಿಕ್ಕದ್ರಲ್ಲಿ ಸಮ್ಮರ್ ಹಾಲಿಡೇಸ್ ಬಂದರೆ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು ಈ ಊರಲ್ಲೇ. ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಷ್ಟರಲ್ಲಿ ನಾವು ಮನೆ ಒಳಗಡೆ ಹೋಗಿ ನೋಡೋಣ. ಸೊ ಈ ಮನೆ ಕಂಬದ ಮನೆ ಅಂತ ಕರಿತೀವಿ. ನೀವೇನು ನೋಡ್ತಿದ್ದೀರಾ ಅಲ್ವಾ, ಆ ಕಡೆ ಈ ಕಡೆ ಏನು ಕಂಬ ಇದೆ, ಈ ಥರ ಮನೆಗೆ ಕಂಬದ ಮನೆ ಅಂತ ಕರಿತೀವಿ. ತುಂಬ ವರ್ಷಗಳಾಗಿದೆ ಈ ಮನೆ ಕಟ್ಟಿ. ನೋಡ್ತಿರ್ಬೋದು, ಇಲ್ಲಿ ಆ ಕಡೆ ದೊಡ್ಡ ಎಕ್ವೇರಿಯಮ್ಸ್ ಇಟ್ಟಿದ್ದಾರೆ. ಮತ್ತು ಅಲ್ಲಿಂದ ನೋಡಿದ್ರೆ ವ್ಯೂ ಈ ಥರ ಇದೆ. ಈ ಮನೆ 4 ಪೋರ್ಷನ್ಸ್ ಇದೆ. ನಾನು ಇವಾಗ ಏನು ತೋರಿಸ್ತಿದ್ದೀನಿ ಅಲ್ವಾ, ಅದು ಫಸ್ಟ್ ಹಾಲ್. ಮತ್ತು ನಾನು ನೆಕ್ಸ್ಟ್ ಹಾಲ್ಗೆ ಎಂಟರ್ ಆಗ್ತೀನಿ. ಅಲ್ಲೂ ಕೂಡ ರೂಮ್ಸ್ ಇದೆ, ಪೂಜಾ ರೂಮ್ ಇದೆ, ಡೈನಿಂಗ್ ಏರಿಯಾ, ಕಿಚನ್ ಮತ್ತು ಈ ಕಡೆ ಸ್ಟೇಜ್ ಇದೆ. ಆ ಸ್ಟೇಜ್ನ ಹಟ್ಟ ಅಂತ ಕರೀತಾರೆ. ಆ ಹಟ್ಟದಲ್ಲಿ ಅದು ಸ್ಟೋರ್ ರೂಮ್ ಥರ. ಇದನ್ನು ನೋಡಿದ್ರೆ ನನಗೇನೋ ಒಂದು ನೆನಪಾಗುತ್ತೆ. ಏನಂದರೆ, ಚಿಕ್ಕದ್ರದೆಲ್ಲ ನಾವೇನು ಅನ್ಕೋತಿದ್ವಿ ಅಂದರೆ, ಯಾವಾಗಲೂ ರಜಕ್ಕೆಲ್ಲ ಬರ್ತಿದ್ವಲ್ಲ ಸಮ್ಮರ್ ಹಾಲಿಡೇಸಲ್ಲಿ, ಇಲ್ಲಿ ಮಲ್ಕೊಂಡಿದ್ರೆ ಪೂರ್ತಿ ಎಲ್ಲ ಲೈಟ್ ಎಲ್ಲ ಆಫ್ ಮಾಡಿದ್ಮೇಲೆ ನಮಗೆ ಆ ಟೈಮಲ್ಲೆಲ್ಲ ಆಪ್ತಮಿತ್ರ ಮೂವಿ ಎಲ್ಲ ಬಂದಿತ್ತಲ್ಲ, ಸೊ ಹಿಂಗೆ ತಿರ್ಕೊಂಡು ನೋಡಿದ್ರೆ ಇದು ನಾಗವಲ್ಲಿ ಇರುವಂಥ ಮನೆ ಅಂತ ಭಯ ಪಡ್ಕೋತಿದ್ವಿ ಮಲ್ಕೊಳ್ಳೋಕ್ಕೆ. ಸೊ ಇಲ್ಲಿ ನಾಗವಲ್ಲಿ ಇಲ್ಲ. ನನಗೆ ಈ ಥರ ಅನಿಸ್ತಿತ್ತು ಚಿಕ್ಕವಳಿದ್ದಾಗ. ಸೊ ನಾನು ಹೇಳಿದಾಗೆ ಇಲ್ಲಿ ಒಂದು ದೇವ್ರ ಮನೆ ಇದೆ, ನೀವು ನೋಡ್ತಿರ್ಬೋದು. ಸೊ ಈ ಹಾಲಲ್ಲೇ ದೇವ್ರ ಮನೆ ಇದೆ, ಅಲ್ಲಿ ಒಂದು ರೂಮ್. ಇವಾಗ ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದು ಕಿಚನ್. ಒಳಗಡೆ ತೋರಿಸ್ತಾ ಇದ್ದೀನಿ ನೋಡಿ. ಇವರು ನಮ್ಮ ಅತ್ತೆ, ಅಂದರೆ ನಮ್ಮಮ್ಮನ ಅಣ್ಣನ ಹೆಂಡತಿ. ಇವರು ವೆಲ್ ಎಜುಕೇಟೆಡ್. ಆದರೆ ನಮ್ಮನೇಲಿ ಹಸುಗಳೆಲ್ಲನೂ ಇರೋದ್ರಿಂದ ಹಸು ಕೆಲಸನೂ ಮಾಡ್ತಾರೆ, ಎಲ್ಲ ಥರ ಕೆಲಸಗಳು ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಬೆಳಿಗ್ಗೆ 3 ಗಂಟೆಗೆ ಎದ್ದು ಹಸು ಕೆಲಸನ ಶುರು ಮಾಡ್ತಾರೆ. ಅಷ್ಟು ಕಷ್ಟ ಇದ್ರೂ ಇಷ್ಟಪಟ್ಟು ಕೆಲಸ ಮಾಡ್ತಿದ್ದಾರೆ. ನೀವಿಲ್ಲಿ ನೋಡ್ಬೋದು, ಅವರು ಮನೇಲೇ ಬೆಣ್ಣೆ ಮಾಡ್ತಾ ಇದ್ದಾರೆ. ಆರ್ಗ್ಯಾನಿಕ್ ಬೆಣ್ಣೆ ಹೇಗಿರುತ್ತೆ ಅಂತ ನೋಡಿ ನೀವೇ. ಹಸು ಇರೋದ್ರಿಂದ ಮನೆಯಲ್ಲೇ ಬೆಣ್ಣೆ ತುಪ್ಪ ಎಲ್ಲ ಮಾಡ್ತಾರೆ. ಇನ್ನೊಂದಷ್ಟು ವಿಡಿಯೋ ಕ್ಲಿಪ್ಸ್ನ ತೋರಿಸ್ತೀನಿ, ನೋಡ್ಕೊಂಬನ್ನಿ. ತೋರಿಸಿ. ಓ, ನಮ್ಮಪ್ಪನ ಮದುವೆ ಫೋಟೋ ಇದು, ತೋರಿಸ್ತೀನಿ ರೀ. ನೋಡಿ, ಇದು ನಮ್ಮಪ್ಪನ ಮದುವೆ ಫೋಟೋ. ಇದು ನೋಡಿ ನಮ್ಮಮ್ಮ, ಇದು ಈ ಕಡೆ ಅಜ್ಜಿ, ಮಧ್ಯ ಇರೋದು ನಮ್ಮ ಆಂಟಿ, ನಮ್ಮ ತಾತ, ನಮ್ಮಪ್ಪ. ಈ ವಿಡಿಯೋ ಹಳೇ ಫೋಟೋ ಇದು. ಮಿಂಚು ಅಂತ ನಾನು ಬಂದ ಎಲ್ಲ ಕಚ್ಚಿಸ್ಕೊಂಡು ಇಂಜೆಕ್ಷನ್ ತಗೊಂಡಿದ್ದೀನಿ. ಮೊನ್ನೆ ತಾನೇ ತಗೊಬಂದೆ. ನೋಡಿ, ಇದೆಯಲ್ಲ, ಇದು ನಮ್ಮ ಅಜ್ಜಿಯವ್ರ ಅಮ್ಮಂದು. ನಮ್ಮ ಅಜ್ಜಿಯವ್ರ ಅಮ್ಮ ಇನ್ನೂ ಇದ್ರು, ರೀಸೆಂಟಾಗಿ ತೀರ್ಕೊಂಡ್ರು. ಒಂದು 5 years ಆಯ್ತೇನೋ ಅಷ್ಟೇ. ಇದು ನೋಡಿ ಎಷ್ಟು ಉದ್ದ ಇದೆ. ಕ್ರಿಕೆಟ್ ಬ್ಯಾಟ್ ಅಲ್ಲ ಇದು. ಓಕೆ, ನಾನು ಆವಾಗಲೇ ಹೇಳ್ದಂಗೆ ಮನೇಲಿ 4 ಪೋರ್ಷನ್ಸ್ ಇದೆ. ಇದು 3ನೇದು. ಇಲ್ಲಿ ಕೆಲವೊಂದು ಸಲ ಅಡುಗೆ ಕೂಡ ಮಾಡ್ಕೋತಾರೆ. ಹಾಗೆ ಒಂದು ಚಿಕ್ಕದಾಗಿ ಒಂದು ಸ್ಟೋರ್ ರೂಮ್ ಇದೆ. ಇದು 4ನೇ ಪೋರ್ಷನ್ ಬಂದು ಹಿತ್ತಲು ಅಂತ ಕರೀತಾರೆ. ಮನೆ ಹಿಂದೆಗಡೆ ಫೇಸ್ ಏನಿರುತ್ತೆ ಅದನ್ನು ಹಳ್ಳಿ ಕಡೆ ಹಿತ್ತಲು ಅಂತ ಕರೀತಾರೆ. ಅಲ್ಲಿ 2 ನಾಯಿ ಇದೆ. ಇದು ರೂಬಿ, ಹಾಗೆ ಇನ್ನೊಂದು ಟಫಿ ಇದೆ. ಇಲ್ಲಿ ನೋಡಿ, ರೂಬಿ ಪರವಾಗಿಲ್ಲ, ಟಫಿನಂತೂ ಮಾತಾಡ್ಸೋಕ್ಕೆ ಆಗಲ್ಲ, ಯಾರು ನೋಡಿದ್ರೂ ಬೊಗ್ಳುತ್ತೆ. ಬಟ್ ಹರ್ಷಿತನ್ ಬಿಟ್ಟು ಅಲ್ಲಿಂದ ಹಿಂದೆ ಬಂದರೆ ಇಲ್ಲೆಲ್ಲ ಗಿಡಗಳು ಹಾಕಿದ್ದಾರೆ, ತೆಂಗಿನ ತೋಟ ಇದೆ. ಮತ್ತು ಇಲ್ಲಿ ಒಂದು ವಾಟರ್ ಟ್ಯಾಂಕ್ ಏನು ಕಾಣಿಸ್ತಿದೆ ಅಲ್ವಾ, ಅದರಲ್ಲಿ ನಾವು ಚಿಕ್ಕದ್ರಲ್ಲಿದ್ದಾಗ ಸ್ವಿಮ್ಮಿಂಗ್ ಪೂಲ್ ಅಂತ ಎಲ್ಲ ಅಡ್ಡಾಡಿದ್ದೀವಿ ಅದರಲ್ಲಿ. ರೈಟ್ ಸೈಡ್ ಬಂದರೆ ಇಲ್ಲೆಲ್ಲ ಹಸುಗಳು ಇಲ್ಲೇ ಸಾಕಿರೋದು, ಕರುಗಳು ಕೂಡ ಇದೆ. ಎಲ್ಲ ಹಸುಗಳನ್ನ ತೋರಿಸ್ತೀನಿ ಈಗ. ಇಲ್ಲಿ ಒಂದು 16 ಹಸುಗಳಿದೆ. ಹಾಗಾಗಿ ಎಲ್ಲ ಹಸುಗಳಿಗೂ ಇದೇ ಜಾಗ ಮಾಡ್ಕೊಂಡಿದ್ದಾರೆ. ರೈಟ್ ಸೈಡಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಅಲ್ವಾ, ನಾವು ಸ್ಟಾರ್ಟಿಂಗ್ ಎಂಟರ್ ಆದಾಗ ಏನು ತೋರಿಸ್ದೆ, ಸೊ ಅಲ್ಲಿಂದ ಕೂಡ ಹಿಂದೆ ಕಡೆಗೆ ಬರ್ಬೋದು. ಇವಾಗ ನೋಡ್ತಿರೋದು ಪೂರ್ತಿ ಹಸುಗಳ ಜಾಗ. ಮತ್ತು ಹಿಂದೆ ಕಡೆ ತೆಂಗಿನ ತೋಟ ಇದೆ, ಇದನ್ನ ಆಮೇಲೆ ತೋರಿಸ್ತೀನಿ. ತುಂಬ ಹಸುಗಳಿರೋದ್ರಿಂದ ಎಲ್ಲ ಹಸುಗಳಿಗೂ ಒಂದೊಂದು ಹೆಸರು ಇಟ್ಟಿದ್ದಾರೆ. ಲಕ್ಷ್ಮಿ, ಸರಸ್ವತಿ, ಗೌರಿ, ಬ್ಲ್ಯಾಕಿ, ಬ್ರೌನಿ ಅಂತ ಎಲ್ಲ ಇಟ್ಟಿದ್ದಾರೆ. ಅದನ್ನೇ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಒಂದೊಂದು ಊರಿಂದ ತಂದಿದ್ರೆ ಹಸು, ಆ ಊರ ಹೆಸರನ್ನೇ ಇಟ್ಟಿದ್ದಾರೆ. ಅಂದರೆ ಗೊತ್ತಾಗಬೇಕಲ್ವ ಕರೆಯೋದಕ್ಕೆ. ಹಾಗಾಗಿ ಇವಳು ನಮ್ಮತ್ತೆ ಮಗಳು ಹೇಳ್ದೆ ಅಲ್ಲ, ಸೊ ನಮ್ಮ ಅಜ್ಜಿಗೆ 3 ಜನ ಮಕ್ಕಳು. ನಮ್ಮ ಮಾವ ಒಬ್ಬರು, ಆಂಟಿ ಒಬ್ಬರು, ನಮ್ಮಮ್ಮ. ಸೊ ಅದರಲ್ಲಿ ನಮ್ಮ ಮಾವಂಗೆ 2 ಮಕ್ಕಳು. ಇಬ್ಬರು ಕೂಡ ಮೈಸೂರಲ್ಲೇ ಓದ್ತಾ ಇರೋದು. ರಜಾ ಇದ್ದಾಗ ಈ ಥರ ಬರ್ತಾರೆ. ಅವಳು ಆಲ್ಮೋಸ್ಟ್ ಈ ಹಸು ಕೆಲಸಗಳೆಲ್ಲ ಮಾಡ್ತಾಳೆ. ಅದನ್ನೇ ತೋರಿಸ್ತಾ ಇದ್ದೀನಿ ನೋಡಿ.
ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ಕಸಿನ್ಸ್ ಪ್ರತಿಯೊಬ್ಬರೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ನಮ್ಮನೇಲಂತೂ ಯಾರೇ ಬಂದ್ರೂ ಮಕ್ಕಳಾಗಿರ್ಬೋದು ಊಟ ಮಾಡಬೇಕಂತಂದರೆ ಹಿಂದೆಗಡೆ ಹಸು ನೋಡಿಕೊಂಡೇ ಊಟ ಮಾಡೋದು. ಹಬ್ಬಗಳಿಗೆ ಮತ್ತು ರಜೆ ಇದ್ದಾಗ ಎಲ್ಲರೂ ಇಲ್ಲೇ ಸೇರ್ತೀವಿ. ಹಾಗಾಗಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಹಿಂದೆಗಡೆ ಈ ಜಾಗದಲ್ಲಿ. ತುಂಬ ಗೇಮ್ಸ್ಗಳಾಡ್ತೀವಿ, ಹಾಗೆ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡೋದಾಗಿರ್ಬೋದು. ಸೊ ಈ ಥರ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ. ನಾನು ಆವಾಗಲೇ ಹೇಳ್ದಂಗೆ ಬ್ಲ್ಯಾಕಿ ಮತ್ತು ಬ್ರೌನಿ ಅಂತ ಹೇಳಿದೆ ನೋಡಿ, ಇವರಿಬ್ಬರೇ ಅದು. ಈ ಕಡೆದು ಸ್ವಲ್ಪ ಬ್ರೌನ್ ಶೇಡ್ ಇದೆ ಮತ್ತು ಈ ಕಡೆದು ಬ್ಲ್ಯಾಕ್ ಇದೆ, ಹಾಗಾಗಿ ಬ್ರೌನಿ ಮತ್ತು ಬ್ಲ್ಯಾಕಿ ಅಂತ ಇಟ್ಟಿದ್ದಾರೆ. ಇದೆರಡಕ್ಕೂ 2 days ಅಷ್ಟೇ ಡಿಫ್ರೆನ್ಸು. ನೋಡೋದಕ್ಕೆ ಟ್ವಿನ್ಸ್ ಅಂತ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ ಅಲ್ಲ ನೋಡೋಕ್ಕೆ. ಇದೇ ಥರ ಇನ್ನೊಂದಷ್ಟು ವಿಡಿಯೋ ಕ್ಲಿಪ್ಸ್ನ ನೋಡ್ಕೊಂಬನ್ನಿ. ಹಳ್ಳಿ ಹಾಡು ತಂದ ನಾನ, ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ಹಳ್ಳಿ ಹಾಡು ತಂದ ಹಳ್ಳಿ ಪಾಡು ತರನ ನಮ್ ಭೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನ. ನಾನು ಆವಾಗಲೇ ಹೇಳ್ದಂಗೆ ಹಿಂದೆಗಡೆ ತೆಂಗಿನ ತೋಟ ಇದೆ, ಪೂರ್ತಿ ನೋಡ್ಬೋದು ನೀವು. ಸುತ್ತ ತೆಂಗಿನ ಮರಗಳೇ ಇದೆ ಮತ್ತು ಹಸುಗೆ ಬೇಕಾಗಿರೋ ಹುಲ್ಲು ಕೂಡ ಇಲ್ಲೇ ಇಟ್ಕೊಂಡಿದ್ದಾರೆ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಏನೋ ಕೇರಳದಲ್ಲಿದ್ದೀವಿ ಏನೋ ಫೀಲ್ ಆಗುತ್ತೆ ಇಲ್ಲಿ ಹೋದರೆ, ಅಷ್ಟು ರಿಫ್ರೆಶಿಂಗ್ ಅನಿಸುತ್ತೆ. ನೀವು ನೋಡ್ತಿರ್ಬೋದು ಅಲ್ಲಿ ಮರಳು ಕಾಣಿಸ್ತಿದೆ ಅಲ್ವಾ, ಆವಾಗ ಜಾಸ್ತಿ ಇತ್ತು. ಆ ಟೈಮಲ್ಲಿ ಫೋಟೋಶೂಟ್ ಮಾಡಿಸ್ಕೊಂಡಿದ್ವಿ. ಹೇಗೆ ಅನಿಸ್ತಿತ್ತು ಅಂದರೆ ಯಾವುದೋ ಒಂದು ಒಳ್ಳೆ ಬೀಚಲ್ಲಿ ಹೋಗಿ ಫೋಟೋಶೂಟ್ ಮಾಡಿಸ್ಕೊಂಡಿದ್ದೀವಿ ಅನ್ನೋಷ್ಟು ಚೆನ್ನಾಗಿ ಬಂದಿತ್ತು. ಸೊ ಅಷ್ಟು ಸಖತ್ತಿದೆ ಈ ಕಡೆ ಹಿಂದೆ ವ್ಯೂ. ಹಾಗೆ ನನಗೆ ವರ್ಕ್ ಫ್ರಮ್ ಹೋಮ್ ಇದ್ದು ನಾನೇನಾದರೂ ಅಜ್ಜಿ ಮನೇಲಿ ಕೆಲಸ ಮಾಡಬೇಕು ಅನ್ನೋ ಥರ ಇದ್ದಾಗ ನಾನು ಹಿಂದೆಗಡೆನೂ ಕೂಡ ಕೂತ್ಕೊಂಡು ಕೆಲಸ ಮಾಡ್ಕೋತೀನಿ. ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ. ಸೊ ಹಿಂದೆಗಡೆ ವ್ಯೂ ಈ ಥರ ಇದೆ. ಹಿಂದೆಗಡೆಯಿಂದನೂ ಕೂಡ ಮನೆ ಕಾಣಿಸುತ್ತೆ. ಸೊ ಕಂಪ್ಲೀಟ್ ವ್ಯೂ ಈ ಥರ ಕಾಣಿಸ್ತಿದೆ. ಮನೆ ತುಂಬ ದೊಡ್ಡದಾಗಿರೋದ್ರಿಂದ ನಮ್ಮ ಅಜ್ಜಿ ತಾತನ ಕಡೆಯವರು ನಾವಾಗಿರ್ಬೋದು ಎಲ್ಲರೂ ಇಲ್ಲೇ ಬೆಳೆದಿರೋದು. ಸೊ ಈ ಥರ ಇತ್ತು ನಮ್ಮ ಅಜ್ಜನ ಮನೆ. ಇವಾಗ ಟೈಮ್ 3:30 ಆಗಿದೆ. ನಮ್ಮ ಅತ್ತೆ ಹೋಳಿಗೆ ಮಾಡ್ತಾ ಇದ್ದಾರೆ. ಸೊ ನೋಡ್ಕೊಂಬರೋಣ ಬನ್ನಿ. ನಾನು ಅವಾಗಲೇ ಅವ್ರು ಬೆಣ್ಣೆ ಮಾಡ್ತಾರ ತೋರಿಸ್ತಿದ್ದೆ ಅಲ್ಲ, ಇವಾಗ ತುಪ್ಪ ಅದರಿಂದನೇ ಮಾಡ್ತಿದ್ದಾರೆ. ಅಮ್ಮ ಮಾಡಿದ ತುಪ್ಪ ತರ ನೋಡಿ ಈಗ ಒಬ್ಬಟ್ಟು ರೆಡಿ ಆಗ್ತಾ ಇದೆ. ಒಬ್ಬಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಷ್ಟರಲ್ಲಿ ಸಂಜೆ ಆಗಿತ್ತು, ಕಾಫಿ ಟೈಮ್. ಮನೇಲೇ ಹಸು ಇರೋದ್ರಿಂದ ಕಾಫಿ ಕುಡಿಯೋಕ್ಕೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ. ಈ ಮನೇಲಂತೂ ಕಾಫಿ ಇದ್ಬಿಟ್ರೆ ಊಟನೇ ಬೇಡ, ಕಾಫಿನೇ ತುಂಬ ಕುಡಿತಾರೆ. ಎಲ್ಲರೂ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊಂಡು ಕುಡಿತಾರೆ. ನನಗೂ ಕಾಫಿ ಇಷ್ಟ ಇಲ್ಲ, ಬಟ್ ನಾನು ಕೂಡ ಇಲ್ಲಿ ಬಂದರೆ ಕುಡಿತೀನಿ. ಸೊ ಇದೆಲ್ಲ ಮಾಡಿಕೊಂಡು ನಮ್ಮ ಅತ್ತೆ ಮಾವನು ಕೂಡ ಮನೆಗೆ ಬಂದಿದ್ದರು. ಎಲ್ಲರೂ ಮಾತಾಡ್ತಾ ಕೂತಿದ್ವಿ. ಹಾಗೆ ಹೊರಗಡೆ ಓಡಾಡ್ಕೊಂಬರೋಣ ಅಂತ ಹೇಳಿ ನಾನು ಮತ್ತು ಅರ್ಶಿ ನಮ್ಮ ಮನೆ ಮುಂದೆ ಮನೆ ತೋರಿಸ್ದೆ ಅಲ್ವಾ, ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಂದ್ವಿ. ಈ ಅಜ್ಜಿಗಂತೂ ಇಲ್ಲಾಂದ್ರೂ 100 ವರ್ಷ ಹತ್ರ ಆಗಿದೆ, ಅಷ್ಟು ಹೆಲ್ದಿ ಆಗಿದ್ದಾರೆ. ನಾನು ಯಾಕೆ ಈ ಮನೆನ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ತುಂಬ ಆಟ ಆಡಿದ್ದೀವಿ ಈ ಮನೆಯಲ್ಲಿ. ಮತ್ತು ಇಲ್ಲಿ ಅಣ್ಣಂದಿರಿದ್ದಾರೆ, ಅವರೆಲ್ಲ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರನೇ ನಮಗೆ. ಹಾಗಾಗಿ ಕೆಲವೊಂದಷ್ಟು ಮೆಮೊರೀಸ್ನ ಶೇರ್ ಮಾಡೋಣ ಅಂತ ಹೇಳಿ ಈ ಮನೆನ ತೋರಿಸ್ತಾ ಇದ್ದೀನಿ. ಚೌಕಾಬಾರ ಅಂತೂ ಎಷ್ಟು ಆಟ ಆಡಿದ್ದೀವಿ ಅಂತಂದರೆ ನಾವು ಬರ್ತಾನೆ ಇರಲಿಲ್ಲ ಮನೆಗೆ, ಅಷ್ಟು ಆಟ ಆಡಿದ್ದೀವಿ. ಮತ್ತು ಹಿಂದೆಗಡೆ ಕೂಡ ಉಯ್ಯಾಲೆ ಆಗಿರ್ಬೋದು, ಈ ಥರ ಎಲ್ಲ ಕೆಲವೊಂದು ಮೆಮೊರೀಸ್ ತೋರಿಸ್ತೀನಿ ನೋಡಿ. ಇವಳು ಗೊತ್ತಾ, ನಮ್ದು ಇದೆಯಲ್ಲ ಇದು ನಮ್ ಸೀಟು ಒಂದ್ ಕಾಲದಲ್ಲಿ ಎಷ್ಟು ಕೂತ್ರು ಕರಗ್ಲಲ್ಲ ಇದು. ಈ ಹೊಟ್ಟೆ ಮೇಲೆ ಕೂರಕ್ಕೆ ಫುಲ್ ಜಗಳ, ನಾವು ವಾರೆ ಮಾಡ್ಬಿಟ್ಟಿದೀವಿ. ಇದು ಹಿಂದೆಗಡೆ ನಾನು ಆವಾಗಲೇ ಹೇಳಿದೆ ಅಲ್ವಾ, ಉಯ್ಯಾಲೆ ಆಗಿರ್ಬೋದು ಮತ್ತು ಮೆಹಂದಿ ಹಾಕೊಳ್ಳೋದಂದರೆ ತುಂಬ ಇಷ್ಟ. ಆವಾಗ ಈ ಮನೆಯಲ್ಲೇ ಮೆಹಂದಿ ಗಿಡ ಇದ್ದಿದ್ದು, ಮತ್ತು ಬಾವಿ ಆಗಿರ್ಬೋದು, ಮತ್ತು ಹುಣಸೆ ಮರದಲ್ಲಿ ಹುಣಸೆ ಹಣ್ಣು ಕಿತ್ಕೊಂಡು ತಿನ್ನೋದಾಗಿರ್ಬೋದು. ಸೊ ಸಿಕ್ಕಾಪಟ್ಟೆ ಇಲ್ಲೊಂದಷ್ಟು ಮೆಮೊರೀಸ್ ಇದೆ. ಬೇರೆ ಮನೆಗಳಿಗೂ ಹೋಗಿ ಆಟಾಡ್ತಿದ್ವಿ, ಬಟ್ ತೋರ್ಸೋಕ್ಕಾಗಿಲ್ಲ. ಇದಷ್ಟನ್ನು ತೋರಿಸ್ತಾ ಇದ್ದೀನಿ ಇವಾಗ. ಸೊ ನೋಡ್ಕೊಂಬನ್ನಿ. ನೋಡಿ ನಮ್ಮ ಭವ್ಯ ಅವರು
ಅಣ್ಣನ ಕಿತ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಮೇಲೆ ಆಂಟಿಗೆ ಗೊತ್ತಿಲ್ಲದೆ ಕದ್ದಿ ತಿಂತಾ ಇದ್ದೀನಿ. ಇನ್ನು ಕಾಯಿ ನಮ್ಮ ಕಡೆ ಇದನ್ನು ಜಾಂಬಕ ಅಂತಾರೆ. ಇದು ತುಂಬ ಸಿಟಿಲೆಲ್ಲ ಫುಲ್ ಕಾಸ್ಟ್ಲಿ. ಇಲ್ಲೊಂದು ಬಾವಿ ಇತ್ತು. ನಾನು ಬಿದ್ದೆ ಮುಚ್ಬಿಟ್ಟವ್ರಿ ಬಾವಿನ. ಇಲ್ಲಿ ಎಷ್ಟು ಆಟ ಆಡ್ತಿದ್ವಿ ಅಂದರೆ ಬಾವಿ ನೋಡೋದೇ ಅವಾಗೆಲ್ಲ ಒಂಥರ ಖುಷಿ ಅಲ್ವಾ ವರ್ಷಿ. ಎಷ್ಟು ಚೆನ್ನಾಗಿರ್ತಿತ್ತು. ಇವಾಗ ನೀರಿಲ್ಲ ಅಂತ ಹೇಳಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಹಿಂದೆ ಎಲ್ಲ ಆಮೇಲೆ ಬಿಟ್ಟಿದ್ರು. ಇಲ್ಲಿ ಹುಣ್ಸೆಹಣ್ಣು ಹಾಕೊಂಡು ತಿಂತಾ ಇದ್ದಾರೆ. ಚಿಕ್ಕದ್ರಲ್ಲಿ ಹುಣ್ಸೆಹಣ್ಣು ಮರ ಅಂದರೆ ಎಷ್ಟು ಇಷ್ಟ ಅಂದರೆ ನಮಗೆ. ನಾವು ಆಟ ಆಡ್ತಿದ್ದೇನೆ ಒಂದು 20 ವರ್ಷದ ಹಿಂದೆ. ಅಂದರೂ ಈ ಮರ ನೋಡಿ ಇನ್ನು ಹಾಗೇ ಇದೆ. ಇಲ್ಲೇ ಉಯ್ಯಾಲೆ ಕಟ್ಕೊಂಡು ಆಟ ಆಡ್ತಿದ್ದು. ಹಾಗೆ ಮೆಹಂದಿ ಸೊಪ್ಪು ಕಡ ಇಲ್ಲೇ ಇತ್ತು. ನಮ್ಮ ಅಕ್ಕಂಗಂತೂ ಸಿಕ್ಕಾಪಟ್ಟೆ ಇಷ್ಟ ಮೆಹಂದಿ ಹಾಕೋಬೇಕಂದ್ರೆ. ಆದರೆ ಒಂದು 5-10 ನಿಮಿಷಕ್ಕೇ ತೆಗ್ದುಬಿಟ್ಟು ಬೈಸ್ಕೊತಿದ್ಲು. ಅದನ್ನೇ ಇವ್ರು ಹೇಳ್ತಾಯಿದ್ರು. ಇವರೇ ಈ ಮನೆ ಓನರ್. ನಾವು ಇಲ್ಲಿ ನಮ್ಮ ಮನೆಗೆ ಅಂತ ಬಂದರೆ ರಜಕ್ಕೆ ತುಂಬ ಟೈಮ್ ಸ್ಪೆಂಡ್ ಮಾಡಿರೋದು ಈ ಮನೇಲೇ. ಈಗಲೂ ಕೂಡ ಅಷ್ಟೇ, ಬಂದರೆ ಒಂದು ವಿಸಿಟ್ ಕೊಟ್ಬಿಟ್ಟು ಹೋಗ್ತೀವಿ. ಬೇಸಿಗೆ ರಜಕ್ಕೆ ಅಂತ ಬಂದರೆ ಈ ಏರಿಯಾದಲ್ಲಿರೋ ಎಲ್ಲ ಮಕ್ಕಳುಗಳು ಇಲ್ಲಿ ಒಂದೇ ಕಡೆನೇ ಸೇರ್ತಿದ್ವಿ. ತುಂಬ ಆಟ ಆಡಿರೋಂಥದ್ದು ಅಂದರೆ ನಾವು ಕಣ್ಣ ಮುಚ್ಚಾಲೆ, ಕುಂಟೆಬಿಲ್ಲೆ, ಅಳಿಗುಳಿ ಮನೆ, ಚಿಟ್ಟೆ ಹಿಡಿಯೋಂಥದ್ದು ಒಂದು ಆಟ ಇತ್ತು, ಅದು ಆಟ ಆಡಿದ್ದೀವಿ. ಚೌಕಾಬಾರ ಸಿಕ್ಕಾಪಟ್ಟೆ ಆಟ ಆಡಿದ್ದೀವಿ. ಮತ್ತು ನಮ್ಮ ತಾತನ ಗದ್ದೆ ಹೊಲಗಳಿಗೋಗಿ ಅಲ್ಲಿ ಕಬ್ಬು ತಿನ್ನೋದು, ಮಾವಿನಕಾಯಿ ತಿನ್ಕೊಂಬರೋದು. ಮತ್ತು ರಾತ್ರಿ ಆದರೆ ಮಿಂಚುಳ ಬರ್ತಿತ್ತು, ನೆನಪಿದೆಯಾ? ಅದನ್ನು ಕಾಂಪಿಟೇಷನ್ ಮೇಲೆಲ್ಲ ಹಿಡಿತಿದ್ವಿ. ಸೊ ಇದೆಷ್ಟು ಒಳ್ಳೆ ಮೆಮೊರೀಸ್. ಇದನ್ನೆಲ್ಲ ನೆನೆಸ್ಕೋತಿದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ವಾ? ಇವಾಗ ಕಾಣಿಸ್ತಿರೋ ಮನೆಯಲ್ಲೂ ಅಷ್ಟೇ ತುಂಬ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ಮತ್ತೆ ವಾಪಸ್ ನಮ್ಮ ಮನೆಗೆ ಹೋಗೋಣ, ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ನೋಡ್ಕೊಂಬರೋಣ. ನಮ್ಮ ಅಜ್ಜಿ ನುಗ್ಗೆ ಸೊಪ್ಪು ನನಗಿಷ್ಟ ಅಂದ್ಬಿಟ್ಟು ನುಗ್ಗೆ ಸೊಪ್ಪೆಲ್ಲ ಕಿತ್ಕೊಂಡ್ಬಂದಿದ್ದಾರೆ. ಇಲ್ಲಿ ನೋಡಿ ಅಲ್ಲಿದೆ ಅದ್ರ ಮರ. ನೋಡಿ ನಮ್ಮ ಸಾವಿತ್ರಮ್ಮನ. ಈಗ ಸ್ಟೆಪ್ ಹಾಕಜ್ಜಿ, ಹಿಂಗೆ ಹಾಕಜ್ಜಿ. ಅಜ್ಜಿ ಲೈಕ್ಸ್ ಬರುತ್ತೆ, ಹಾಕು ಹಿಂಗೆ ಅನ್ನೋ. ನೋಡಿ ಹೆಂಗೆ ನಮ್ಮ ಅಜ್ಜಿ ಹೆಂಗು ನಾವು ಹೇಳ್ದಂಗೆ ಕೇಳೋದು, ಯಾವುದಕ್ಕೂ ನಾಚ್ಕೊಳ್ಳಲ್ಲ. ಗಿವ್ ಪೋಸ್. ಇಟ್ಸ್ ನಾಟ್ ಗಿವಿಂಗ್ ಪೋಸ್, ಇಟ್ಸ್ ವೆರಿ ಬ್ಯಾಡ್ ಬಾಯ್. ಇಟ್ಸ್ ವೆರಿ ಬ್ಯಾಡ್. ರೂಬಿ, ನಾನು ವಿಡಿಯೋ ಮಾಡಿಸ್ಕೋಬೇಕು ಅಂತ ಬರ್ತಾ ಇದ್ದೀನಿ. ರೂಬಿ ಪ್ಲೀಸ್ ಟಚ್ ಮಾಡಲ. ರೂಬಿ ಏನಿದು ಸಡನ್ನಾಗಿ ಫೋಟೋಸ್ ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅಜ್ಜನ ಮನೆ ಅಂತ ಟೈಟಲ್ ಇಟ್ಬಿಟ್ಟು ನಮ್ಮ ತಾತನೇ ಮಿಸ್ಸಿಂಗ್ ಈ ವಿಡಿಯೋದಲ್ಲಿ. ಯಾಕಂದರೆ 2 ಸಲ ಹೋದಾಗ್ಲೂ ಅವ್ರು ಸಿಕ್ಕಲಿಲ್ಲ. ಒಂದು ಸಲ ಮೈಸೂರು ಹೋಗಿದ್ದರು, ಇನ್ನೊಂದು ಸಲ ಅರಳಿಕಟ್ಟೆ ಹತ್ರ ಮೀಟಿಂಗ್ ಮಾಡೋಕ್ಕೆ ಹೋಗಿದ್ದರು. ಹಂಗಾಗಿ ನಮಗೆ ಮೀಟ್ ಮಾಡೋದಕ್ಕಾಗಿಲ್ಲ. ಹಾಗಾಗಿ ಫೋಟೋದಲ್ಲಿ ನಮ್ಮ ತಾತನ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ತಾತನ ಬಗ್ಗೆ ಹೇಳಬೇಕಂತಂದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡೋಂಥ ವ್ಯಕ್ತಿ. ಅವ್ರ ಹೆಸರು ಮುದ್ಲಿಂಗಾಚಾರ್ ಅಂತ. ಬಟ್ ಅವರು ಮಳೆ ಗಾಳಿ ಏನೇ ಬಂದ್ರೂ ಕೆಲಸಕ್ಕೆ ಅಂತ ಕೂತ್ಕೊಂಡ್ಬಿಟ್ರೆ ಎದ್ದೇಳ್ತಿರ್ಲಿಲ್ವಂತೆ. ಹಾಗಾಗಿ ಕಲ್ಲಪ್ಪ ಅಂತ ಹೆಸರು ಇಟ್ಟಿದ್ದಾರೆ ಅವ್ರಿಗೆ. ಊರಲ್ಲಿ ಯಾರನ್ನೇ ಕೇಳಿದ್ರೂ ಹೇಳ್ತಾರೆ ಅವ್ರ ಬಗ್ಗೆ. ಇವಾಗ ವಯಸ್ಸಾಗಿರೋದ್ರಿಂದ ಸ್ವಲ್ಪ ಕಾಲು ನೋವಿದೆ ಅಂತ ಹೇಳಿ ಅಷ್ಟೊಂದು ಕೆಲಸ ಮಾಡ್ತಿಲ್ಲ. ನಮ್ಮನೆ ಮೈಸೂರಲ್ಲಿ, ಹಾಗೆ ಆಂಟಿ ಮನೆ, ಎಲ್ಲರ ಮನೆಯಲ್ಲೂ ಓಡಾಡಿಕೊಂಡು ಆರಾಮಾಗಿ ಖುಷಿಯಾಗಿದ್ದಾರೆ. ಇದು ನಮ್ಮ ಫ್ಯಾಮಿಲಿ ಫೋಟೋ. ನೆಕ್ಸ್ಟ್ ವೀಡಿಯೋಸಲ್ಲಿ ಎಲ್ಲರನ್ನೂ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಓಕೆ, ಇವಾಗ ನಾನು ಊರಿಂದ ಹೊರಡೋಂಥ ಟೈಮ್ ಆಗಿದೆ, ಬನ್ನಿ. ನೋಡಿ ಗಿಡದಲ್ಲೇ ಬಿಟ್ಟಿರೋ ಮೂಸಂಬಿ ಹಣ್ಣು ಮೈಸೂರಿಂದ ತಂದು ಗಿಡ ಹಾಕಿದ್ರು. ಹಿಂದೆಗಡೆ ಇದೆ, ತೋರಿಸ್ತೀನಿ. ಅದ್ರದ್ದು ಹಣ್ಣು ಬಿಟ್ಟಿದೆಯಂತೆ. ಮತ್ತು ಇದು ಮರಳೆ ಹೂವು, ಇದು ಕೂಡ ಬೆಳೆದಿರೋಂಥದ್ದೇ. ಇದನ್ನೆಲ್ಲ ನನಗೆ ಕೊಟ್ಟು ಕಳಿಸ್ತಾ ಇದ್ದಾರೆ. ಇವಾಗ ಮದುವೆ ಆದಮೇಲೆ ಕೊನೆಯದಾಗಿ ಕುಂಕುಮ ತೊಗೊಂಡು ಹೋಗುವಂಥ ಪದ್ಧತಿ, ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಊರಿಂದ ಹೊರಟ್ವಿ. ಸೊ ಇದಾಗಿತ್ತು ಇವತ್ತಿನ ಅಜ್ಜನ ಮನೆಯ ಹೋಮ್ ಟೂರ್. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೀಗೆ ಸಾಕಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಎಲ್ಲ ವೀಡಿಯೋಸ್ಗೂ ಲೈಕ್, ಕಾಮೆಂಟ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.